ವಾರ್ ಎಫೆಕ್ಟ್ ಅನ್ನದಾತರ ಕೈ ಸುಡಲು ಆರಂಭಿಸಿದೆ. ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಸ್ಥಗಿತ. ಬೀದರ್ನಲ್ಲಿ ಪಾತಾಳಕ್ಕಿಳಿದ ಈರುಳ್ಳಿ ಬೆಲೆ ಕೆಜಿಗೆ 4 ರಿಂದ 6 ರು. ಎಕರೆಗೆ 50 ರಿಂದ 55 ಸಾವಿರ ಖರ್ಚು ಮಾಡಿ ಕಂಗಾಲಾದ ರೈತರು. ಕಟಾವು ಮಾಡಿದ ಖರ್ಚು ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ ರೈತ. ಮದುವೆಯಾದ ವ್ಯಕ್ತಿಯೊಂದಿಗೆ ಲಿವ್ ಇನ್ ಸಂಬಂಧ ಅಪರಾಧ ಎಂದು ಪರಿಗಣಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಹೈಕೋರ್ಟ್. ಇಬ್ಬರು ವಯಸ್ಕರು ತಮ್ಮ ಸ್ವಯಂ ಇಚ್ಛೆಯಿಂದ ಒಟ್ಟಿಗೆ ವಾಸಿಸಲು ನಿರ್ಧರಿಸಿದರೆ ಅದು ಅವರ ಖಾಸಗಿ ಬದುಕಿನ ಆಯ್ಕೆಯಾಗಿರುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಅಡ್ಡಿ ಇಲ್ಲ ಎಂದು ತಿಳಿಸಿದೆ. ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಕಾಣಿಸಬಹುದು. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಗೌರವಿಸುವುದು ಸಂವಿಧಾನಬದ್ಧ ಕರ್ತವ್ಯ ಎಂದು ನ್ಯಾಯಾಲಯ ಒತ್ತಿ ಹೇಳಿದೆ. ವಿಜಯಪುರ ಮಿರಗಿ ಗ್ರಾಮದಲ್ಲಿ ಮನ ಕಲಕುವ ಘಟನೆ. 3 ಮಕ್ಕಳನ್ನ ಬಾವಿಗೆ ಎಸೆದು ತಾನೂ ಹಾರಿದ ತಾಯಿ. ಆಸ್ತಿ ವಿವಾದ, ಕೌಟುಂಬಿಕ ಕಲಹ ಹಿನ್ನೆಲೆ ಈ ದುರಂತ. ಬಾವಿಯಿಂದ 4 ಶವಗಳನ್ನು ಹೊರತೆಗೆಯಲಾಗಿದೆ. ರಾಜಶ್ರೀ ಪತಿ ಶಂಕರಪ್ಪ ಚಾಲಕನಾಗಿದ್ದು, ಪತಿ ಇಲ್ಲದಿರುವಾಗ ದುರ್ಘಟನೆ. ತನಿಖೆಯಿಂದ ಸಾವಿನ ಅಸಲಿ ಸತ್ಯಾಂಶ ಹೊರಬರಬೇಕಿದೆ. ನಾಳೆ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಚೊಚ್ಚಲ ಪಂದ್ಯ ಶುರು. ಅಭಿಮಾನಿಗಳ ಸುರಕ್ಷತೆಗೆ ನಗರದಲ್ಲಿ ಅಭೇದ್ಯ ಕೋಟೆ. ಪೊಲೀಸರು ಕೆಲಸ ಬಿಟ್ಟು ಮ್ಯಾಚ್ ನೋಡುವಂತಿಲ್ಲ. ಟಿಕೆಟ್ ಇಲ್ಲದವರು ಸ್ಟೇಡಿಯಂ ಬಳಿ ಬರುವಂತಿಲ್ಲ. ಟಿಕೆಟ್ ಇದ್ರೆ ಮೆಟ್ರೋದಲ್ಲಿ ಉಚಿತ ಪ್ರಯಾಣ. ಪಂದ್ಯ ವೀಕ್ಷಿಸಲು QR ಕೋಡ್ ಇರುವ ಡಿಜಿಟಲ್ ಟಿಕೆಟ್ ಕಡ್ಡಾಯ. ಅಭಿಮಾನಿಗಳು ರಸ್ತೆಯಲ್ಲಿ ಪ್ಲೇಯರ್ಸ್ ವಾಹನಕ್ಕೆ ಅಡ್ಡ ಬರುವುದು ಅಥವಾ ಸಂಚಾರಕ್ಕೆ ಅಡ್ಡಿಪಡಿಸುವುದು ನಿಷೇಧ. ರಾಜ್ಯದ SSLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯು ಮಹತ್ವದ ಸುದ್ದಿ. SSLC ಒಟ್ಟು ಅಂಕಗಳಲ್ಲಿ ಭಾರೀ ಕಡಿತ. ತೃತೀಯ ಭಾಷೆಯ ಅಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸದಿರಲು ತೀರ್ಮಾನ. SSLC ಅಂಕಗಳು 625 ರಿಂದ 525ಕ್ಕೆ ಇಳಿಕೆ. ಇನ್ನು ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಸೇರಿದಂತೆ ತೃತೀಯ ಭಾಷೆಯಾಗಿ ತೆಗೆದುಕೊಂಡ ಎಲ್ಲ ಭಾಷೆಗಳ ಪರೀಕ್ಷೆ ನಡೆಯಲಿದೆ. ಆದರೆ ಅಂಕಗಳ ಬದಲಾಗಿ ಗ್ರೇಡ್ ನೀಡಲಾಗುತ್ತೆ.